ಗೋಲ್ಡ್ ಪ್ರೈಸು ಸಡನ್ನಾಗಿ ಡೌನ್ ಆಗಿದೆ. ಈಗ ಎಲ್ಲರೂ ಸೇಮ್ ಕ್ವಶನ್ ಕೇಳ್ತಿದ್ದಾರೆ, ಬೈ ಮಾಡಬೇಕಾ ಅಥವಾ ವೆಯ್ಟ್ ಮಾಡಬೇಕಾ? ಒಬ್ಬರು ಹೇಳ್ತಾರೆ ಇದು ಬಿಗ್ಗೆಸ್ಟ್ ಆಪರ್ಚುನಿಟಿ, ಇನ್ನೊಬ್ರು ಹೇಳ್ತಾರೆ ಇದು ಬಿಗ್ಗೆಸ್ಟ್ ಟ್ರ್ಯಾಪ್. ಹಾಗಿದ್ರೆ ನಿಜ ಏನು ಗೊತ್ತಾ? ಈ ಟೈಮ್ನಲ್ಲಿ ರಾಂಗ್ ಡಿಸಿಷನ್ ತೊಗೊಂಡ್ರೆ ಡೈರೆಕ್ಟು ಲಾಕ್ಸ್ ಆಗೋದಂತೂ ಗ್ಯಾರಂಟಿ. ಜ್ಯುವೆಲ್ರಿ ತಗೊಳ್ಳೋರು ಇದು ಗೋಲ್ಡನ್ ಟೈಮ್ ಅನಿಸುತ್ತೆ. ಒಂದು ಪ್ರಾಬ್ಲಮ್ಮು ಇದೆ, ಆದರೆ ಇನ್ವೆಸ್ಟರ್ ಕನ್ಫ್ಯೂಸ್ ಆಗಿದ್ದಾರೆ, ಎಂಟ್ರಿ ಮಾಡಬೇಕಾ ಅಥವಾ ವೆಯ್ಟ್ ಮಾಡಬೇಕಾ? ಬಿಕಾಸ್ ಹಿಸ್ಟ್ರಿ ಹೇಳೋದು ಸಿಂಪಲ್, ಪ್ರೈಸ್ ಡೌನ್ ಆದಮೇಲೆ ಇನ್ನೂ ಡೌನ್ ಆಗೋ ಚಾನ್ಸ್ ಇದೆ. ಆದರೆ ಇದೇ ಟೈಮಲ್ಲಿ ಸ್ಮಾರ್ಟ್ ಪೀಪಲ್ ಬೈ ಮಾಡ್ತಿದ್ದಾರೆ. ಸೊ ಈಗ ಬಿಗ್ಗೆಸ್ಟ್ ಕ್ವಶನು, ನೀವು ಸ್ಮಾರ್ಟ್ ಆಗಿರ್ತೀರಾ ಅಥವಾ ಹರಿಬರಿ ಮಾಡಿಬಿಟ್ಟು ಲಾಸ್ ಮಾಡ್ಕೊಳ್ತೀರಾ? ಈ ವಿಡಿಯೋನಲ್ಲಿ ಕ್ಲಿಯರಾಗಿ ಹೇಳ್ತೀನಿ, ಜ್ಯುವೆಲ್ರಿ ಬೈಯರ್ಸ್ ಮತ್ತು ಇನ್ವೆಸ್ಟರ್ ಇಬ್ಬರು ಏನು ಮಾಡಬೇಕು ಅಂತ. ಈಗ ಮಾರ್ಕೆಟ್ನಲ್ಲಿ ಗೋಲ್ಡ್ ಪ್ರೈಸ್ ಸಡನ್ಲಿ ಡೌನ್ ಆಗಿದೆ. ಕಾರಣ ಡಾಲರ್ ಸ್ಟ್ರಾಂಗ್ ಆಗಿದೆ, ಇಂಟ್ರೆಸ್ಟ್ ರೇಟು ಹೈ ಇದೆ, ಬಿಗ್ ಇನ್ವೆಸ್ಟರ್ ಪ್ರಾಫಿಟ್ ಬುಕ್ ಮಾಡ್ತಿದ್ದಾರೆ. ಆದರೆ ಕ್ವಶನ್ ಏನು ಅಂದರೆ, ಇದು ಟೆಂಪರವರಿ ಡ್ರಾಪಾ ಅಥವಾ ಬಿಗ್ಗೆಸ್ಟ್ ಫಾಲ್ ಇದು ಸ್ಟಾರ್ಟ್ ಆಗುತ್ತಾ? ನೀವು ಜ್ಯುವೆಲ್ರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಇದು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಗುಡ್ ನ್ಯೂಸು ಇದೆ, ಬ್ಯಾಡ್ ನ್ಯೂಸು ಇದೆ. ಗುಡ್ ನ್ಯೂಸ್ ಏನಪ್ಪ ಅಂದರೆ, ಪ್ರೈಸು ಡೌನ್ ಆಗಿದೆ, ನೀವು ಕಡಿಮೆ ರೇಟ್ಗೆ ಗೋಲ್ಡು ಪರ್ಚೇಸ್ ಮಾಡ್ಬೋದು. ವೆಡ್ಡಿಂಗ್ಗೆ, ಫಂಕ್ಷನ್ಗೆ ಇದು ಬೆಸ್ಟು ಟೈಮಿಂಗು. ಬ್ಯಾಡ್ ನ್ಯೂಸ್ ಏನಂದರೆ, ಮೇಕಿಂಗ್ ಚಾರ್ಜ್ ಪ್ಲಸ್ GST ಎಕ್ಸ್ಟ್ರಾ ಆಗ್ಬೋದು, ರೀಸೇಲ್ ವ್ಯಾಲ್ಯೂ ನಿಮಗೆ ಕಮ್ಮಿ ಸಿಗ್ಬೋದು. ಯೂಸ್ ಕೇಸ್ ಇದ್ದರೆ ಮಾತ್ರ ನೀವು ಬೈ ಮಾಡಿ. ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಜ್ಯುವೆಲ್ರಿ ತಗೊಳಕ್ಕೆ ಹೋಗ್ಬೇಡಿ. ಇನ್ವೆಸ್ಟರಿಗೆ ಸ್ಟೋರಿ ಡಿಫ್ರೆಂಟ್ ಇದೆ. ಗೋಲ್ಡು ಸೇಫ್ ಅಸೆಟ್ಟು, ಬಟ್ ಇನ್ಫ್ಲೇಷನ್ ಟೈಮಲ್ಲಿ ಗೋಲ್ಡು ಇನ್ಕ್ರೀಸ್ ಆಗುತ್ತೆ. ಬಟ್ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಗೊತ್ತಾ? ಒಂದು ಸಲ ಫುಲ್ ಮನಿನ ಇನ್ವೆಸ್ಟ್ ಮಾಡೋದು. ಸ್ಮಾರ್ಟ್ ಸ್ಟ್ರಾಟಜಿ ಏನಂದರೆ, SIP ಸ್ಟೈಲಲ್ಲಿ ಬೈ ಮಾಡಿ, ಗೋಲ್ಡ್ ETF, SPB ಯೂಸ್ ಮಾಡೋದು. ಪೋರ್ಟ್ಫೋಲಿಯೋದಲ್ಲಿ ಸಾಮಾನ್ಯವಾಗಿ 10-15% ಇಡಿ. ಈಗ ಈ ಡಿಪ್ ಯೂಸ್ ಮಾಡಿ ಸ್ಲೋವಲ್ಲಿ ಅಕ್ಯುಮುಲೇಟ್ ಮಾಡ್ತಾ ಹೋಗಿ. ಪ್ರೈಸ್ ಡೌನ್ ಅಂದ ತಕ್ಷಣ ಎಲ್ಲರೂ ಹೋಗಿ ಬೈ ಮಾಡ್ತಾರೆ. ಇದೇ ಟ್ರ್ಯಾಪು, ಬಿಗ್ಗೆಸ್ಟ್ ಟ್ರ್ಯಾಪ್ ಇದೆ. ಇನ್ನೂ ಪ್ರೈಸ್ ಫಾಲ್ ಆಗ್ಬೋದು. ಮಾರ್ಕೆಟ್ ಅನ್ಪ್ರೆಡಿಕ್ಟಬಲ್. ಸೊ ಆಲ್ವೇಸ್ ಡೋಂಟ್ ಚೇಸ್ ಪ್ರೈಸ್, ಫಾಲೋ ಸ್ಟ್ರಾಟಜಿ. ಫ್ಯೂಚರ್ ಪ್ರೊಡಿಕ್ಷನ್ ಏನು ಗೊತ್ತಾ? 2026, 2030 ಇನ್ಫ್ಲೇಷನ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಗ್ಲೋಬಲ್ ಟೆನ್ಷನ್ ಕಂಟಿನ್ಯೂ ಆಗೋ ಸಾಧ್ಯತೆ ಇರುತ್ತೆ. ಸೊ ಲಾಂಗ್ ಟರ್ಮಲ್ಲಿ ಗೋಲ್ಡು ಸ್ಟ್ರಾಂಗ್ ಅಸೆಟ್ ಆಗೋ ಚಾನ್ಸ್ ಹೆಚ್ಚು. ಜ್ಯುವೆಲ್ರಿ ನೀಡ್ಸ್ ಇದ್ದರೆ ಬೈ ಮಾಡಿ. ಗೋಲ್ಡ್ ಇನ್ವೆಸ್ಟ್ಮೆಂಟು ಅಂತ ಬಂದರೆ SIP ಮೂಲಕ ನೀವು ಇನ್ವೆಸ್ಟ್ ಮಾಡ್ತಾ ಹೋಗಿ. ಗೋಲ್ಡ್ ಈಸ್ ಗುಡ್ಡು, ಬಟ್ ರಾಂಗ್ ಡಿಸಿಷನಲ್ಲಿ ಟೈಮಿಂಗಲ್ಲಿ ಎಂಟ್ರಿ ಆದರೆ ಲಾಸ್ ಆಗುತ್ತೆ. ನೀವು ಜ್ಯುವೆಲ್ರಿ ತೊಗೊಳ್ತಿದ್ದೀರಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ? ಕಮೆಂಟ್ ಮಾಡಿ. ಇಂತಹ ಫಿನಾನ್ಸ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ಕಂಪ್ಲೀಟ್ಲಿ ಫ್ರೀ.